ಇವತ್ತು ಈ ನಮ್ಮ ಉರ್ಗಂಪೇಟೆಯ ವಾರ್ಡ್ ನಂಬರ್ 21ರಲ್ಲಿ ಈ ನಮ್ಮ ದೇವಸ್ಥಾನದ ಆಂಜನೇಯ ದೇವಸ್ಥಾನದಲ್ಲಿ ಯಾರೋ ಭಾಳ ಬುದ್ಧಿವಂತ ಕಳ್ಳರು ಆಗಿರ್ತಕ್ಕಂಥವ್ರು ಇವತ್ತು ಇಲ್ಲಿ ಬಂದು ಹುಂಡಿನ ಹೊಡೆದಿದ್ದಾರೆ. ಹುಂಡಿನ ಹೊಡೆಯೋದಲ್ದಿರ ಇದೇ ರೀತಿ ಇವಾಗ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 6 ಕಡೆಯಲ್ಲಿ ಒಬ್ಬ ವ್ಯಕ್ತಿನ ಈ ಕೃತ್ಯವನ್ನು ಮಾಡಿದ್ದಾರೆ, ಕಳ್ಳತನಕ್ಕೆ ಒಂದು ಉತ್ತೇಜನವನ್ನು ಕೊಟ್ಟು ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿದ್ರು. ಇವತ್ತು ಇಲ್ಲಿ ಬಂದು ನಾವು ನೋಡಿ ನಮಗೂ ಒಂದು ಆಘಾತ ಆಯಿತು. ಈಗ ವರಿಷ್ಠರಿಗೆ ಮಾತಾಡಿದ್ದೀನಿ, ಪೊಲೀಸ್ ವರಿಷ್ಠರಿಗೆ ಮಾತಾಡಿದಾಗ ಮಾನ್ಯ DYSP ಅವರು ಉತ್ತಮವಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಕೇವಲ 2-3 ದಿವಸದಲ್ಲಿ ಆ ಆರೋಪಿಯನ್ನು ಹಿಡಿತೀರಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. KGF ಪೊಲೀಸ್ ಅವರು ಕೂಡ ಭಾಳ ಕಟ್ಟುನಿಟ್ಟಾಗಿರ್ತಕ್ಕಂಥವ್ರು ಮತ್ತು ಭಾಳ ಶಕ್ತಿವಂತರು ಅನ್ನೋದು KGFಗೆ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಕಳ್ಳತನ ಅವ್ರಿಗೇನು ಮಹಾ ದೊಡ್ಡ ಕೆಲಸ ಅಲ್ಲ ಅನ್ನೋ ನಾವು ಭಾವಿಸ್ತಾ ಇದ್ದೀರಿ. ಬಹುಶಃ ನಮ್ಮ ಪೊಲೀಸ್ ಇಲಾಖೆಯವರು ಆತನ್ನು ಹಿಡಿದು ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ಆತನ ಪಾಠ ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಇದೊಂದು ಉತ್ತಮವಾದ ಕೆಲಸ ಆಗತ್ತೆ ಅಂತ ಹೇಳ್ತೀನಿ. ನಾನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೂಡಲೇ ಅವ್ರನ್ನ ಬಂಧಿಸಿ ಈ ಭಯಪಟ್ಟಿರ್ತಕ್ಕಂಥ ನಮ್ಮ ಜನತೆಯನ್ನು ಒಂದು ಧೈರ್ಯ ತುಂಬುವಂಥ ಕೆಲಸ ತಾವು ಮಾಡಬೇಕು ಅಂತ ಹೇಳ್ತೀರಿ. ಅದು ಬಿಟ್ಟು ಇವ್ರು ಯಾರು ಈ ಒಂದು ಆರೋಪಕ್ಕೆ ಕೈ ಹಾಕಿದ್ದಾರೆ, ಇದರಿಂದ ಇರ್ತಕ್ಕಂಥ ಕೆಲಸಗಳು ಕೂಡ ಏನಾದರೂ ಮಾಡಿರ್ಬೋದು ಅನ್ನೋ ಒಂದು ಸಂಶಯ ಇವತ್ತು ವ್ಯಕ್ತ ಆಗ್ತಾ ಇದೆ. ಸೊ ಅದರಿಂದ ಪೊಲೀಸ್ ವರಿಷ್ಠರಿಗೆ ನಾವು ಮಾತಾಡಿದಾಗ ಅವರೊಂದು ಭರವಸೆ ಕೊಟ್ಟಿದ್ದಾರೆ. ನಮ್ಮ KGF ಪೊಲೀಸ್ ಅವರು ಕೂಡಲೇ ಸ್ಪಂದನೆ ಮಾಡಿ ಅವ್ರನ್ನ ಹಿಡಿತಾರೆ ಅನ್ನೋ ಒಂದು ಒಳ್ಳೆಯ ತಂದಿಂದ ನಾವು ಇವತ್ತು ಅವ್ರಿಗೆ ಕೇಳಿದ್ದೀರಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗತ್ತೆ, ಯಾರು ಇದರಿಂದ ಇದ್ದಾರೆ, ಈ ಕಳ್ಳರ ಕೃತ್ಯ ಅನ್ನೋದು ಇವರೊಬ್ಬರೇನ, ಇವರಿಂದ ಯಾರಿದ್ದಾರೆ ಅಂತ ಪೊಲೀಸ್ ತನಿಖೆಯಿಂದ ಅವ್ರು ಬಂಧಿಸಿದ ನಂತರ ಗೊತ್ತಾಗತ್ತೆ. ನಾನು ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಕೂಡಲೇ ಇದಕ್ಕೆ ಸ್ಪಂದನೆ ಮಾಡಿ ತಮ್ಮ ಒಂದು ಕರ್ತವ್ಯಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ವಿಷಯ ಇವತ್ತು ಉರ್ಗಂಪೇಟೆ 21ನೇ ವಾರ್ಡು ಒಂದೇ ದಿನದಲ್ಲಿ ನಮ್ಮ ದೇವಸ್ಥಾನ ಏನಿದೆ ಉರ್ಗಂಪೇಟೆ ಆಂಜನೇಯರ ದೇವಸ್ಥಾನ ಅಂತ ಪ್ಲಸ್ ಬಂದು ಅದೇ 21ನೇ ವಾರ್ಡ್ನ ಸೋಮೇಶ್ ಬ್ಲಾಕ್ನ ಪರೋಟಮ್ಮ ದೇವಸ್ಥಾನ ಇದೆ. ಈ ದೇವಸ್ಥಾನ ಸರೌಂಡಿಂಗಲ್ಲಿ 6 ಜಾಗದಲ್ಲಿ ಕಳ್ಳತನ ಆಗಿದೆ ಅಂದರೆ ನಾವು ನಮ್ಮ ಪೊಲೀಸವರು ಒಂದೊಂದು ಟೈಮ್ ಬೀಟ್ ಬರಬೇಕು ಅಂತ ನಾವು ತುಂಬ ಟೈಮ್ ಹೇಳಿದ್ದಾರೆ. ಅವ್ರು ಯಾವಾಗಲೂ ಒಂದು ಟೈಮ್ ಬರ್ತಾರೆ, ಸಾಯಂಕಾಲ 7 ಗಂಟೆ 8 ಗಂಟೆ ಆದರೆ ಈ ರೋಡಲ್ಲಿ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಲೇಡೀಸ್ ಈ ಕಡೆ ಹೋಗೋಕ್ಕೆ ಭಯ ಬೀಳ್ತಾರೆ. ಆ ಒಂದು ಸಿಚುವೇಷನಲ್ಲಿ ನಮ್ಮ ಬೀದಿ ಇದೆ, ನಮ್ಮ ದೇವಸ್ಥಾನ ಅಂದರೆ 11 ಗಂಟೆ 12 ಗಂಟೆವರೆಗೂ ನಮ್ಮ ಬೀದಿಯಲ್ಲಿ ಹೋಗ್ತಾ ಇರ್ತಾರೆ. ಮೈನ್ ರೋಡ್ ಇದು, ಬಾಗಿಲು ಬಂದು ಮೈನ್ ರೋಡ್ಗೆ ಇದೆ. ಆ ಒಂಥರ ಪೊಸಿಷನ್ ಇರುವಾಗಲೇ ಈ ಥರ ಕಳ್ಳತನ ಆಗಿದೆ ಅಂದರೆ ಮನೆಯಲ್ಲಿ ಹೆಂಗಸರು ಇರೋರು ಸ್ವಲ್ಪ ಭಯ ಬೀಳೋ ಥರ ಆಗ್ಬಿಟ್ಟಿದೆ. ಯಾಕಂದರೆ ಒಂದೇ ದಿನ 6 ಜಾಗದಲ್ಲಿ ಕಳ್ಳತನ ಆಗಿರೋದಂದ್ರೆ ಜನ ಭಯ ಬೀಳ್ತಿದ್ದಾರೆ. ನಮ್ಮ ರಾಬರ್ಸನ್ಪೇಟೆ ಪೊಲೀಸ್ ಅವರು ಸ್ವಲ್ಪ ಇದ್ರ ಮೇಲೆ ಆಕ್ಷನ್ ಎತ್ಕೊಂಡು ಒಳ್ಳೆ ಏನೋ ಅವ್ರಿಗೆ ಮಾರ್ಗದರ್ಶನ ಕೊಟ್ಟು ಅದೇನೋ ಸ್ವಲ್ಪ ನೋಡಬೇಕು ನೀವು ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ.